ನೀಟ್ ಮಾಕ್ ರಿಸಲ್ಟ್ ಬಂದೇ ಬಿಡ್ತಲ್ಲ. ಈ ಮಾಕ್ ರಿಸಲ್ಟನ್ನು ನೋಡಿದ್ರೆ ಇನ್ನೂ ಯಾವ ವರ್ಷವೂ ಕೂಡ ಇಷ್ಟೊಂದು ಹೈ ಲೆವೆಲಲ್ಲಿ ಕಟ್ ಆಫ್ ನಿಂತಿದ್ದು ನಾನು ಇನ್ನೂವರೆಗೆ ಕಂಡೇ ಇಲ್ಲ. ಅಂದರೆ ನೀವು ಗಮನಿಸ್ಬೋದು ಯಾವ ರೀತಿಯ ಒಂದು ಕಟ್ ಆಫ್, ಯಾವ ರೀತಿಯ ಒಂದು ಕಾಂಪಿಟೇಷನ್ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ ಈ ಒಂದು ನೀಟ್ ಫೀಲ್ಡ್ನಲ್ಲಿ. ಈ ವರ್ಷದ ನೀಟ್ ಕ್ವಶನ್ ಪೇಪರ್ ಕೂಡ ಟಫ್ ಆಗಿತ್ತು ಮತ್ತು ಕರ್ನಾಟಕದ ಕಾಂಪಿಟೇಷನ್ ಕೂಡ ಭಾಳಷ್ಟು ಜಾಸ್ತಿ ಆಗಿದೆ. ನೀವು ಮಾಕ್ ರಿಸಲ್ಟನ್ನು ಗಮನಿಸಿರ್ಬೋದು. ನಾನು ಪ್ರತಿಯೊಂದು ಕ್ಯಾಟಗರಿಗಳಲ್ಲಿ ಎಷ್ಟೊಂದು ಕಟ್ ಆಫ್ ನಿಂತಿದೆ, ಯಾವ ಕಾಲೇಜಿಗೆ ಲಾಸ್ಟ್ ಕಟ್ ಆಫ್ನಲ್ಲಿ ಅಲಾಟ್ ಆಗಿದೆ, ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಲಿದ್ದೇನೆ. ಮೊದಲಿಗೆ GM ಕ್ಯಾಟಗರಿಯ ಕಟ್ ಆಫನ್ನು ನೋಡೋಣ. GM ಕ್ಯಾಟಗರಿಯಲ್ಲಿ ಲಾಸ್ಟ್ ಕಟ್ ಆಫ್ ಎಷ್ಟು ನಿಂತಿದೆ ಅಂದರೆ 60,852. ಪ್ರತಿ ವರ್ಷವೂ ಕೂಡ 70ರ ಮೇಲೆ ಈ ಒಂದು ಕಟ್ ಆಫ್ ನಿಲ್ತಾ ಇತ್ತು ಮಾಕಲ್ಲಿ. ಆದರೆ ಈ ವರ್ಷ 60,852ಕ್ಕೆ ಕಟ್ ಆಫ್ ನಿಂತಿದೆ. ಸ್ಟೇಟ್ನ ಒಂದು ಮೆರಿಟ್ ಲಿಸ್ಟ್ ಬಂದಾಗಲೇ ನಾನು ವಿಡಿಯೋನ ಮಾಡಿ ಹೇಳಿದ್ದೆ, ಈ ವರ್ಷದ ಕಟ್ ಆಫ್ನಲ್ಲಿ ಬಹಳಷ್ಟು ಜಾಸ್ತಿ ಆಗುವಂತಹ ಸಂಭವ ಕಾಣಿಸ್ತಾ ಇದೆ ಅಂತ ಹೇಳಿದ್ದೆ. ಈ ಎಲ್ಲ ಊಹಾಪೋಹಗಳಿಗೆ ಮೀರಿ ಈ ಒಂದು ಕಟ್ ಆಫ್ ಹೈ ಲೆವೆಲಲ್ಲಿ ಈ ವರ್ಷ ನಿಂತಿದೆ. ಆದರೆ ಯಾರೂ ಕೂಡ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಒಂದು ಕಟ್ ಆಫ್ ಇರ್ತದಲ್ಲ, ಇದು ಕೇವಲ ಮಾಕ್ ರಿಸಲ್ಟ್ ಆಗಿರ್ತದೆ. ಫೈನಲ್ ಅಲಾಟ್ಮೆಂಟ್ ಆದಮೇಲೆ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಭಾಳಷ್ಟು ಡಿಕ್ರೀಸ್ ಆಗಲಿದೆ. ಆಲ್ರೆಡಿ ಹೇಳಿದ್ದೇನೆ, GM ಕ್ಯಾಟಗರಿಯಲ್ಲಿ 60,852ಕ್ಕೆ ಕಟ್ ಆಫ್ ನಿಂತಿದೆ. ಅಲಾಟ್ಮೆಂಟ್ ಆಗಿರುವಂತಹ ಕಾಲೇಜು JGMC ಕಾಲೇಜ್ ಹುಬ್ಳಿ. ಇದು KLE ಅಂಡರ್ ಬರುವಂತಹ ಕಾಲೇಜ್ ಆಗಿದೆ. ಏನಾದರೂ ಪೇಯ್ಡ್ ಕೌನ್ಸಿಲಿಂಗ್ ನಿಮಗೇನಾದರೂ ಬೇಕಾಗಿದ್ದರೆ ಕೆಳಗೆ ಕಾಣಿಸುತ್ತಿರುವಂತಹ ನಂಬರ್ಗೆ ವಾಟ್ಸಪ್ ಮೂಲಕ ಕೌನ್ಸಿಲಿಂಗ್ ಗೈಡೆನ್ಸ್ ಅಂತ ಮೆಸೇಜ್ ಮಾಡ್ಬೋದು. ಕಾಲೇಜ್ಗಳನ್ನು ಪ್ರಿಯಾರಿಟಿ ಮಾಡ್ಕೊಳ್ಳೋದಾಗಿರ್ಬೋದು. ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಮುಂದಿನ ಪ್ರೊಸೆಸ್ಗಳಿಗೆ ನಿಮಗೆ ಹೆಲ್ಪ್ ಮಾಡಲಾಗುತ್ತೆ. ಇನ್ನೊಂದು ಮುಖ್ಯವಾದಂಥ ಅಂಶವೇನೆಂದರೆ, ಇಲ್ಲಿ ನಾನು ಕನ್ಸಿಡರ್ ಮಾಡ್ತಾ ಇರೋದು ಗೋರ್ಮೆಂಟ್ ಮತ್ತು ಗೋರ್ಮೆಂಟ್ ಇನ್ ಪ್ರೈವೇಟ್. ಟೋಟಲ್ ಆಗಿ ಹೇಳಬೇಕಂದ್ರೆ ಗೋರ್ಮೆಂಟ್ ಸೀಟ್ಗಳಿಗೆ ಎಷ್ಟು ಕಟ್ ಆಫ್ ನಿಂತಿದೆ ಪ್ರತಿಯೊಂದು ಕ್ಯಾಟಗರಿಗಳಲ್ಲಿ ಅನ್ನೋದನ್ನು ನಾನು ಈ ಮಾಹಿತಿ ನೀಡ್ತಾ ಇದ್ದೇನೆ. ಈಗ GM6ರಲ್ಲಿ ಗಮನಿಸ್ಬೋದು, ಆಲ್ ಅಮೀನ್ ಕಾಲೇಜ್ ಲಾಸ್ಟ್ ಕಟ್ ಆಫ್ ನಿಂತಿದೆ. ಈ ಒಂದು ಕಾಲೇಜ್ನ ಕಟ್ ಆಫ್ 77,219ಕ್ಕೆ ನಿಂತಿದೆ. ನಾನು ಗಮನಿಸಿರುವಂತೆ ಈ ಒಂದು ಕ್ಯಾಟಗರಿಗಳಲ್ಲಿ ಏನಾಗುತ್ತಂದರೆ ಕಟ್ ಆಫ್ ಸ್ವಲ್ಪ ಮಾಕ್ ಅಲಾಟ್ಮೆಂಟ್ಗೆ ಕಂಪೇರ್ ಮಾಡಿದ್ರೆ ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಹೈ ನಿಲ್ಲುವಂತಹ ಚಾನ್ಸಸ್ ಇರ್ತದೆ. ಅಂದರೆ ಬಹಳಷ್ಟು ಜನರು ಆಲ್ಟ್ರ್ ಮಾಡ್ಕೊಂಡಿರ್ತಾರೆ, ಬಹಳಷ್ಟು ಜನರು ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ರೌಂಡ್ಗಿಂತ ಫಸ್ಟ್ನೇ ರೌಂಡಲ್ಲಿ ಕಟ್ ಆಫ್ ಸ್ವಲ್ಪ ಹೈ ಲೆವೆಲ್ ಹೋಗಲಿದೆ. ಮುಂದಿನ ಕಾಲೇಜು ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ GMKಗೆ ಕಟ್ ಆಫ್ ನಿಂತಿದೆ. ಇದರಲ್ಲಿ 1,07,763ಕ್ಕೆ ಕಟ್ ಆಫ್ ನಿಂತಿದೆ. ಅಂದರೆ GMK ಕ್ಯಾಟಗರಿಯಲ್ಲಿ ಈ ರ್ಯಾಂಕಲ್ಲಿ ನಿಮಗಿದ್ದರೆ ಈ ಒಂದು ಮಾಕ್ ರಿಸಲ್ಟಲ್ಲಿ ಅಲಾಟ್ಮೆಂಟ್ ಆಗಿರ್ತದೆ. ಈಗ ಗಮನಿಸಿರ್ಬೋದು ಜನರಲಲ್ಲಿ ಎಷ್ಟು ಕಟ್ ಆಫ್ ನಿಂತಿದೆ, ಜನರಲ್ R ಎಷ್ಟು ನಿಂತಿದೆ ಮತ್ತು ಜನರಲ್ Kಯಲ್ಲಿ ಎಷ್ಟು ಕಟ್ ಆಫ್ ನಿಂತಿದೆ. ರೂರಲ್ಗಿಂತ ಕನ್ನಡ ಮೀಡಿಯಂ ರಿಸರ್ವೇಷನ್ ಇದ್ದರೆ ಭಾಳಷ್ಟು ಉಪಯುಕ್ತವಾಗಲಿದೆ ಈ ಒಂದು ಕಟ್ ಆಫ್ನಲ್ಲಿ. ಮುಂದಿನದು ನಿಮ್ಮದೇನಾದರೂ ಜನರಲಲ್ಲಿ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇದ್ದರೆ ಆ ಒಂದು ಕಟ್ ಆಫ್ 76,473ಕ್ಕೆ ಕಟ್ ಆಫ್ ನಿಂತಿರ್ತದೆ. ಅದು ಕೂಡ ಖಾಜಾ ಬಂದೇ ನವಾಜ್ ಕಾಲೇಜ್ನಲ್ಲಿ ಈ ಒಂದು ಕಟ್ ಆಫ್ ನಿಂತಿದೆ. ಮುಂದಿನದು 3A ಕ್ಯಾಟಗರಿ. 3A ಕ್ಯಾಟಗರಿ GM ಕ್ಯಾಟಗರಿ ಮತ್ತು 3B ಕ್ಯಾಟಗರಿಗಳಲ್ಲಿ ಆಲ್ಮೋಸ್ಟ್ ಈಕ್ವಲ್ ಕಟ್ ಆಫ್ ನಿಲ್ತದೆ. ಇಲ್ಲಿ ಕೂಡ ಗಮನಿಸ್ಬೋದು 60,755ಕ್ಕೆ ಕಟ್ ಆಫ್ ನಿಂತಿದೆ. SR ಪಾಟೀಲ್ ಮೆಡಿಕಲ್ ಕಾಲೇಜ್ ಬಾಗಲಕೋಟಲ್ಲಿ ಈ ಒಂದು ಕಟ್ ಆಫ್ ನಿಂತಿದೆ. ಮುಂದಿನದು 3AR ಕ್ಯಾಟಗರಿಯಲ್ಲಿ. ಈ ಒಂದು ಕ್ಯಾಟಗರಿಯಲ್ಲಿ ನೀವು ಗಮನಿಸ್ಬೋದು 77,397ಕ್ಕೆ ಕಟ್ ಆಫ್ ನಿಂತಿದೆ. ಅದು ಕೂಡ JGMC ಕಾಲೇಜ್ ಹುಬ್ಬಳ್ಳಿಯಲ್ಲಿ ಈ ಒಂದು ಕಟ್ ಆಫ್ ನಿಂತಿದೆ. ಈ ಒಂದು ಕ್ಯಾಟಗರಿಯ ಕಟ್ ಆಫ್ ಕೂಡ GMR ಕಟ್ ಆಫ್ಗೆ ಈಕ್ವಲ್ ಆಗಿರ್ತದೆ. ಮುಂದಿನದು 3AK ಕ್ಯಾಟಗರಿ ಇದ್ದರೆ ಅದರಲ್ಲಿ 1,18,099ಕ್ಕೆ ಕಟ್ ಆಫ್ ನಿಂತಿದೆ. ಶ್ರೀನಿವಾಸ್ ಕಾಲೇಜ್ನಲ್ಲಿ ಈ ಒಂದು ಕಟ್ ಆಫ್ ನಿಂತಿದೆ. ಆದ್ದರಿಂದ ಹೇಳೋದು GMKಗಿಂತ 3AKಯಲ್ಲಿ ಸ್ವಲ್ಪ ಬೆನಿಫಿಟ್ ಇರ್ತದೆ. ಕನ್ನಡ ಮೀಡಿಯಂ ರಿಸರ್ವೇಷನ್ ಇದ್ದರೆ 1,00,000 ಮೇಲೆ ನಿಮಗೆ ರ್ಯಾಂಕ್ ಇದ್ದರೂ ಕೂಡ ಅಲಾಟ್ ಆಗುವಂಥ ಚಾನ್ಸಸ್ ಇರ್ತದೆ. ಮುಂದಿನದು 3AH ಕ್ಯಾಟಗರಿಯಲ್ಲಿ ಶ್ರೀದೇವಿ ಕಾಲೇಜ್ನಲ್ಲಿ ಈ ಒಂದು ಕಟ್ ಆಫ್ ನಿಂತಿದೆ. 83,949ಕ್ಕೆ ಕಟ್ ಆಫ್ ನಿಂತಿದೆ. ಓವರಾಲ್ ಆಗಿ ಗಮನಿಸಬೇಕಂದ್ರೆ ಮಾಕ್ ರಿಸಲ್ಟ್ನಲ್ಲಿ ಈ ಒಂದು ಹೈ ಲೆವೆಲ್ ಕಟ್ ಆಫ್ ಈ ಒಂದು ಕ್ಯಾಟಗರಿಗಳಲ್ಲಿ ನಿಂತಿದ್ದಾವೆ. ಆದರೆ ಮುಂಬರುವಂತಹ ರೌಂಡ್ಸ್ಗಳಲ್ಲಿ ಈ ಒಂದು ಕಟ್ ಆಫ್ ರೆಡ್ಯೂಸ್ ಆಗಲಿದೆ. ಆದರೆ ಗಮನ ಇರಲಿ, ಮಾಕ್ ಅಲಾಟ್ಮೆಂಟಿಂದ ರಿಯಲ್ ಅಲಾಟ್ಮೆಂಟ್ಗೆ ಕಟ್ ಆಫ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಆದರೆ ಮುಂದಿನ ರೌಂಡ್ಗಳಿಗೆ ಕಟ್ ಆಫ್ ಡಿಕ್ರೀಸ್ ಆಗಲಿದೆ. ಮುಂದಿನ ಕ್ಯಾಟಗರಿ 3BG ಕ್ಯಾಟಗರಿ. 3BG ಕ್ಯಾಟಗರಿಯ ಕಟ್ ಆಫ್ 62,410ಕ್ಕೆ ನಿಂತಿದೆ. ಅಂದರೆ ನೀವು ಗಮನಿಸಬಹುದು GM ಕ್ಯಾಟಗರಿ ಮತ್ತು 3AG ಕ್ಯಾಟಗರಿಗೆ ಕಂಪೇರ್ ಮಾಡಿದ್ರೆ 3BG ಕ್ಯಾಟಗರಿಯ ಕಟ್ ಆಫ್ ಸ್ವಲ್ಪ ಲೋ ಲೆವೆಲಲ್ಲಿ ನಿಂತಿದೆ. ಮುಂದಿನದು 3BR ಕ್ಯಾಟಗರಿ. 3BR ಕ್ಯಾಟಗರಿಯಲ್ಲಿ 75,103ಕ್ಕೆ ಕಟ್ ಆಫ್ ನಿಂತಿದೆ. ಕಾಲೇಜ್ ಅಲಾಟ್ ಆಗಿರೋದು ಶ್ರೀನಿವಾಸ್ ಕಾಲೇಜ್ ಅಲಾಟ್ ಆಗಿದೆ. ಓವರಾಲ್ ಆಗಿ ಹೇಳಬೇಕಂದ್ರೆ ಈ ಕ್ಯಾಟಗರಿಯಲ್ಲಿರೋರಿಗೂ ಕೂಡ GM ಕ್ಯಾಟಗರಿಯಲ್ಲಿ ಅಲಾಟ್ ಆಗುವಂಥ ಸಾಧ್ಯತೆ ಭಾಳಷ್ಟು ಇರ್ತದೆ. ಅಲ್ಲಿರುವಂಥ ಸೀಟ್ಗಳು ಕೂಡ ಇವರಿಗೆ ಅಲಾಟ್ ಆಗುವಂಥ ಚಾನ್ಸಸ್ಸು ಭಾಳಷ್ಟು ಇರ್ತದೆ. ಮುಂದಿನದು 3B ಕನ್ನಡ ಮೀಡಿಯಮಲ್ಲಿ ಕಣಚೂರು ಕಾಲೇಜಿನಲ್ಲಿ ಅಲಾಟ್ ಆಗಿದೆ. ಇದರ ಒಂದು ಕಟ್ ಆಫ್ 1,09,190 ಆಗಿರ್ತದೆ. ಈ ಒಂದು ಕಾಲೇಜಿನಲ್ಲಿ 3BKಯಲ್ಲಿ ಅಲಾಟ್ ಆಗಿದೆ.
ಹಾಗೆ 3B ಹೈದರಾಬಾದ್ ಕರ್ನಾಟಕದಲ್ಲಿ 76,674ಕ್ಕೆ ಕಟ್ ಆಫ್ ನಿಂತಿದೆ. ಈ ಒಂದು ಕಾಲೇಜ್ ಖಾಜಾ ಬಂದಿ ನವಾಜ್ ಕಾಲೇಜ್ ಆಗಿರುತ್ತದೆ. ಮುಖ್ಯವಾಗಿ ಗಮನ ಇರಲಿ, ಹೈದರಾಬಾದ್ ರಿಸರ್ವೇಷನ್ ಇದ್ದರೆ ನಿಮಗೆ ಹೈದರಾಬಾದ್ ಕರ್ನಾಟಕದಲ್ಲಿ ಇರುವಂತಹ ಒಂದು ಕಾಲೇಜ್ಗಳೇ ಅಲಾಟ್ ಆಗುವಂಥ ಚಾನ್ಸಸ್ ಇರುತ್ತದೆ. ಈಗ ನಾನು ಕೇವಲ GM ಕ್ಯಾಟಗರಿ, 3A ಕ್ಯಾಟಗರಿ ಮತ್ತು 3B ಕ್ಯಾಟಗರಿಗಳನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ಅಷ್ಟೇ ಅಲ್ಲದೆ ಉಳಿದಿರುವಂತಹ ಕ್ಯಾಟಗರಿಗಳು 2A ಕ್ಯಾಟಗರಿ, 2B ಕ್ಯಾಟಗರಿ, ಕ್ಯಾಟಗರಿ 1, SC ST ಎಲ್ಲ ಕ್ಯಾಟಗರಿಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಕವರ್ ಮಾಡುತ್ತೇನೆ. ಯಾಕಂದರೆ ಈ ಒಂದು ವಿಡಿಯೋ ಭಾಳಷ್ಟು ಲೆಂತಿ ಆಗಲಿದೆ. ಆದ್ದರಿಂದ ಮುಂದಿನ ವಿಡಿಯೋದಲ್ಲಿ 2ನೇ ಭಾಗವಾಗಿ ಮುಂದಿನ ವಿಡಿಯೋಗಳಲ್ಲಿ ಕಟ್ ಆಫನ್ನು ಉಳಿದ ಕ್ಯಾಟಗರಿಗಳಲ್ಲಿ ಕನ್ಸಿಡರ್ ಮಾಡ್ತೇನೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಧನ್ಯವಾದಗಳು.